ಹಾಯ್ ಫ್ರೆಂಡ್ಸ್, ನಮ್ಮ ಮನೆಗಳಲ್ಲಿ ಹಳೆ ಬಟ್ಟೆಗಳೆಲ್ಲ ಇರುತ್ತೆ. ಈ ಹಳೆ ಬಟ್ಟೆಗಳನ್ನು ಕೆಲವೊಂದು ಸಾರಿ ನಾವು ಡಿಸ್ಕಾರ್ಡ್ ಮಾಡ್ತೇವೆ, ಇನ್ನು ಕೆಲವೊಂದು ಸಾರಿ ಬೇರೆಯವರಿಗೆ ಡೊನೇಟ್ ಮಾಡ್ತೇವೆ. ಸೊ ಒಳ್ಳೆಯ ಕ್ಲಾತ್ ಇರುವಂತಹ ಒಳ್ಳೆಯ ಬಟ್ಟೆಗಳನ್ನು ನಾವು ಅಷ್ಟು ಬೇಗ ಅದನ್ನು ತೆಗೆದು ಹಾಕೋದಿಲ್ಲ. ಬಟ್ಟೆ ಚೆನ್ನಾಗಿದೆ ಅಂದ್ಬಿಟ್ಟು ನಾವು ಅದನ್ನು ಇಟ್ಕೊಂಡಿರ್ತೀವಿ, ಇದರಿಂದ ಏನಾದರೂ ಮಾಡಿದ್ರಾಯ್ತು ಅಂದ್ಬಿಟ್ಟು. ಸೊ ಅಂಥ ಬಟ್ಟೆಗಳು ಯೂಸೇ ಆಗೋದಿಲ್ಲ, ಇಟ್ಟು ಒಂದು ರಾಶಿ ಬಿದ್ದಿರುತ್ತೆ. ಸೊ ಅಂಥದ್ದೇ ಬಟ್ಟೆಗಳಿಂದ ಇವತ್ತು ನಾನೊಂದು DIY ಮಾಡ್ತಾ ಇದ್ದೀನಿ. ಸೊ ಈ DIY ಮಾಡೋಕ್ಕೆ ನಾನೊಂದು ಹಳೆ ನೈಟಿ ಹಾಗೂ ಒಂದು ಪ್ಯಾಂಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಏನು DIY ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ನೀವು ಈ ವಿಡಿಯೋವನ್ನು ನೋಡಬೇಕಾಗತ್ತೆ. ಸೊ ಬನ್ನಿ ಈ ವಿಡಿಯೋವನ್ನು ನೋಡೋಣ, ಹಾಗೂ ನಿಮಗೂ ಇದರಿಂದ ಹೆಲ್ಪ್ ಆಗ್ಬೋದು. ನೀವು ಕೂಡ ಇದೇ ರೀತಿ DIYಗಳನ್ನು ಮಾಡಿಕೊಂಡು ನಿಮ್ಮ ಮನೆಯನ್ನು ಚೆಂದ ಕಾಣಿಸ್ಬೋದು. ಸೊ ಬನ್ನಿ ನೋಡೋಣ ವಿಡಿಯೋನ. ಮೊದಲು ನಾನು ಪ್ಯಾಂಟನ್ನು ಕಟ್ ಮಾಡ್ಕೊಳ್ತೀನಿ. ನಾನಿಲ್ಲಿ 18 ಇಂಚನ್ನು ತೆಗೆದುಕೊಂಡಿದ್ದೀನಿ. ಸೊ ಮಾರ್ಕ್ ಮಾಡಿಕೊಂಡು ಸೊ 2 ಕಾಲುಗಳನ್ನು ಒಟ್ಟಿಗೆ ಇಟ್ಕೊಂಡು ಒಟ್ಟಿಗೆ ಕಟ್ ಮಾಡ್ಕೊಳ್ಳೋಣ. ಸೊ ಇವಾಗ ಪ್ಯಾಂಟ್ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಕಾಲುಗಳು ಎಷ್ಟಿದೆಯೋ ಅಷ್ಟೇ ಸೈಜ್ಗೆ ನಾವು ನೈಟಿಯನ್ನು ಕೂಡ ಕಟ್ ಮಾಡಿಕೊಂಡು ಇದರದ್ದೇ ಒಂದು ಪೀಸನ್ನು ತೆಕ್ಕೊಳ್ಳೋಣ. ನೋಡಿ, ಸೊ ಈ ನೈಟಿನೂ ಕೂಡ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಏನು ಮಾಡೋಣ ಅಂದರೆ, ನಾವು ಒಂದು ಸೈಡಲ್ಲಿ ಸ್ಟಿಚ್ ಇದೆ ಇದಕ್ಕೆ ಆಲ್ರೆಡಿ. ಸೊ 2 ಸೈಜಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ. ಕಾಲನ್ನು ಕಟ್ ಮಾಡ್ಕೊಂಡಿದ್ವಲ್ಲ, ಇದಕ್ಕೆ ನಾವು ಉಲ್ಟಾ ಮಾಡಿಕೊಂಡು ಈ ರೀತಿ ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಸೊ ನೋಡಿ, ಒಂದು ರೀತಿ ಮುದ್ದೆ ಥರ ಆಗಬೇಕು ಇದು. ಸೊ ಈ ರೀತಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಪ್ಯಾಂಟನ್ನು ಉಲ್ಟಾ ಮಾಡ್ಕೊಳ್ತೀನಿ. ಉಲ್ಟಾ ಮಾಡಿದ ನಂತರ ಇದಕ್ಕೆ ನಾವೊಂದು ಬಟನನ್ನು ಹಚ್ಚೋಣ. ಸೊ ಇದಕ್ಕೆ ಚೆನ್ನಾಗಿ ಲುಕ್ ಬರುತ್ತೆ. ನೀವು ಬಟನ್ ಬೇಡ ಅಂದರೆ ಹಾಗೇನೂ ಕೂಡ ಯೂಸ್ ಮಾಡ್ಬೋದು, ಹಾಗೇನಿಲ್ಲ. ಸೊ ಈ ಬಟನನ್ನು ತೆಗೆದುಕೊಂಡಿದ್ದೀನಿ. ಬಟನನ್ನು ಹಾಗೇನೂ ಕೂಡ ಹಚ್ಬೋದು, ಅಥವಾ ಒಂದು ಚಿಕ್ಕ ಪೀಸ್ಗೆ ಇದನ್ನು ಕವರ್ ಮಾಡಿಕೊಂಡು ಸಹ ಹಚ್ಬೋದು ಈ ರೀತಿ. ಸೊ ಕವರ್ ಮಾಡಿಕೊಂಡಾಗ ನೋಡಿ, ಈ ರೀತಿಯಾಗಿ ದಾರದಿಂದ ಸುತ್ತಕೊಂಡು ನಂತರ ಇದನ್ನು ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡಿಕೊಂಡು ಇದಕ್ಕೆ ನಾವು ಹಚ್ಕೊಳ್ಳೋಣ. ನೈಟಿ ಪೀಸನ್ನು ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಹಾಗೂ ಪ್ಯಾಂಟಿಗೆ ನಾವು ರನ್ನಿಂಗ್ ಸ್ಟಿಚನ್ನು ಹಾಕ್ಕೊಂಡಿದ್ವಲ್ಲ, ಮುದ್ದೆ ಥರ ಮಾಡ್ಕೊಂಡಿದ್ವಲ್ಲ, ಅದೇ ರೀತಿ ಇದಕ್ಕೂ ಕೂಡ ಮಾಡ್ಕೊಂಡಿದ್ದೀನಿ. 2 ಮಾಡ್ಕೊಂಡಿದ್ದೀನಿ ಈ ಥರದ್ದು. ಇವಾಗ ಈ ಪ್ಯಾಂಟ್ ಇದೆಯಲ್ಲ, ಪ್ಯಾಂಟಿನ ಕೆಳಗಡೆ ನಾವು ಸ್ಟಿಚ್ ಹಾಕಿರಲಿಲ್ಲ ಅಲ್ವಾ, ಓಪನ್ ಆಗಿತ್ತು. ಅದಕ್ಕೆ ಏನು ಮಾಡೋಣ ಅಂದರೆ, ಅದಕ್ಕೊಂದು ಹೋಲ್ ಮಾಡಿಕೊಂಡು ಒಂದು ಲಾಡಿನ ಪಾಸ್ ಮಾಡ್ಕೊಳ್ಳೋಣ. ಸೊ ಪ್ಯಾಂಟಿನ ಕೆಳಗಡೆ ಆಲ್ರೆಡಿ ಗ್ಯಾಪ್ ಇರುತ್ತೆ. ಸೊ ಈ ರೀತಿ ಲಾಡಿ ಪಾಸ್ ಮಾಡಲಿಕ್ಕೆ ಈಸಿ ಆಗುತ್ತೆ, ಕಟ್ಟಲಿಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ನೈಟಿ ಪೀಸಿನ ಬಟ್ಟೆಯಲ್ಲಿ ನಾನು ಹಳೆ ಬಟ್ಟೆಗಳನ್ನು, ಚಿಂದಿ ಬಟ್ಟೆಗಳನ್ನೆಲ್ಲ ತುಂಬ್ಕೊಂಡಿದ್ದೀನಿ. ಸೊ ನೀವು ಇದನ್ನು ಕ್ಲೋಸ್ ಮಾಡೋಕ್ಕೆ ರನ್ನಿಂಗ್ ಸ್ಟಿಚ್ನಾದರೂ ಯೂಸ್ ಮಾಡ್ಬೋದು, ಅಥವಾ ನೀವು ಕಟ್ಕೊಳ್ಳಬಹುದು ದಾರದಿಂದ. ಸೊ ನಾನು ಕಟ್ತಾ ಇದ್ದೀನಿ ಇದನ್ನು. ಸೊ ಇದು ದಿಂಬು ತಯಾರಾಗಿದೆ. ಸೊ ಈ ದಿಂಬನ್ನು ನಾನು ಕವರ್ ಮಾಡ್ಕೊಳ್ತಾ ಇದ್ದೀನಿ ಪ್ಯಾಂಟಿನ ಬಟ್ಟೆಯಿಂದ. ಸೊ ನೋಡಿ, ಇವಾಗ ದಿಂಬು ತಯಾರಾಗಿದೆ, ಕಟ್ಕೊಳ್ತಾ ಇದ್ದೀನಿ ಇದನ್ನು ಲಾಡಿಯಿಂದ. ಸೊ ಇದನ್ನು ನೀವು ನಿಮ್ಮ ಬೆಡ್ ಮೇಲೆ ಇಟ್ಟರು ಕೂಡ ಚೆನ್ನಾಗಿ ಕಾಣುತ್ತೆ, ಮತ್ತು ದಿವಾನ್ ಮೇಲೆ ನೀವು ಇದನ್ನು ಇಡ್ಬೋದು. ಸೊ ನಿಮಗೆ ಯಾವಾಗಾದರೂ ವಾಶ್ ಮಾಡಬೇಕು ಅಂದರೆ ಆ ಮೇಲ್ಗಡೆಯ ಕವರನ್ನು ಕೂಡ ನೀವು ತೆಗೆದು ವಾಶ್ ಮಾಡ್ಕೊಳ್ಬೋದು. ಮತ್ತು ಇದನ್ನು ನೀವು ಗ್ಯಾಲರಿಯಲ್ಲಿ ಇಟ್ಟರೂ ಕೂಡ ತುಂಬಾ ಸುಂದರವಾಗಿ ಕಾಣುತ್ತೆ. ನಿಮ್ಮ ಮನೆಗಳಲ್ಲಿ ಕಲರ್ ಬಟ್ಟೆಗಳಿದ್ದರೆ ಅದರಿಂದನೂ ಕೂಡ ನೀವು ಮಾಡ್ಕೊಳ್ಬೋದು ಈ ರೀತಿ. ಮತ್ತು ಮಕ್ಕಳ ಹಳೆ ಪ್ಯಾಂಟ್ಗಳೇನಾದರೂ ಇದ್ದರೆ, ಸೊ ದೊಡ್ಡದಾಗಿರುವಂಥ ಪ್ಯಾಂಟ್ ಇದ್ದರೆ ಅದರಿಂದಲೂ ಕೂಡ ಈ ರೀತಿ ನೀವು ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೂ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಥ್ಯಾಂಕ್ ಯು.